ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಾಗ ಯುವಕರ ಕಲಿಯುತ್ತಿರುವ ವಿದ್ಯಾವಂತ ಯುವಕರ ಪಾಡೇನ್ರಿಪ್ಪ ಈಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾ ಖಾವುಂಗ ನಾ ಖಾನೆ ದೂಗ ಅಂದ್ರಿ ಭಾಳ ಖುಷಿಪಟ್ಟರು. ಭಾರತದಾಗ ಸರ್ಕಾರ ಇವರು ಕೂಡ 70 ವರ್ಷದಿಂದ ದುರಾಡಳಿತ ಮಾಡ್ಯಾರ, ಇವರೇ ಸುಧಾರಣೆ ಮಾಡ್ತಾರಂತೇಳಿ ಇವ್ರಿಗೆ ಕೊಟ್ರೆ ಇವ್ರೇನು ಮಾಡಕತ್ತಾರ ಗೊತ್ತೈತೇನ್ರಿ? ಆ ಶಿಕ್ಷಣ ಕಲಿಯೋ ಕಾಲೇಜ್ ಹುಡುಗರಿಗೆ ಫೀಸ್ ಬರುವಂಥದ್ದು ಸ್ಕಾಲರ್ಶಿಪ್ ಕೊಡುವಾರ್ರಿ, ವಿದ್ಯಾರ್ಥಿ ವೇತನ ಕೊಡುವಾರ್ರಿ. ಇದು ಎಂಥದ್ದು ನೋಡ್ರಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ 2 ನಂಬರ್ ಮಾಡೋರಿಗೆ 10 ಲಕ್ಷ ಕೋಟಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾರ. ಆದ್ರೆ ಸ್ಕಾಲರ್ಶಿಪ್ 10-20 ಸಾವಿರ ರೂಪಾಯಿ ಕೊಡೋದು ಆ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡಲಿಲ್ಲ ಅಂದ್ರೆ ಏನು ವಿದ್ಯೆ ಕಲಿಬೇಕ್ರಿ ಆ ಹುಡುಗ ಬಡತನದಿಂದ ಬಂದವ. ಅದರ ಸಲುವಾಗಿ ಈ NSUI ಈಗ ಕರ್ನಾಟಕ ರಾಜ್ಯ ಬಂದ್ಗೆ ಕರೆ ಕೊಟ್ಟೈತಿ. ಇದೇ ಬರುವ 17ರಂದು ಏನು ಮಾಡ್ತೀರಿ? ಅಲ್ಲೋಲ್ ಕಲ್ಲೋಲ್ ಆಕೈತಿಲ್ರಿ. ಬಂದ್ ಮಾಡಿ ಆ ದಿನ ಎಲ್ಲರಿಗೂ ಎಷ್ಟು ತೊಂದರೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಮಾಡ್ಬೇಕಲ್ಲ. ಫಲಿತಾಂಶ ಲಘು ಬಿಡೋದಿಲ್ಲ, ವಿದ್ಯಾರ್ಥಿ ವೇತನ ತಕ್ಷಣ ಬಿಡುಗಡೆ ಮಾಡೋದಿಲ್ಲ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡಂಗಿಲ್ಲ, ಸರ್ಕಾರಿ ಕಾಲೇಜ್ ಶುಲ್ಕ ಕಡಿಮೆ ಮಾಡ್ಬೇಕಂತೇಳಿ NSUದಾರು 8 ವರ್ಷದಿಂದ ಹೋರಾಟ ಮಾಡಕತ್ತಾರ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಎಲ್ಲ ಬಿಗ್ಗನ್ಸ್ ಆಫ್ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳಿಗೆ ಫೈದೆ ಮಾಡಿಕೊಡೋ ಸರ್ಕಾರ ಅಂತಂದ್ರೆ ಈ ವಿದ್ಯಾರ್ಥಿಗಳ ಭವನ ಕೇಳೋರು ಯಾರು? ಇವರ ಗೋಳು ಹೇಳೋರು ಯಾರು? ಸರ್ಕಾರಿ ಕಾಲೇಜ್ದಾಗ ಶುಲ್ಕ ಹೆಚ್ಚಳ ಮಾಡ್ಯಾರ. ಇಡೀ ಕರ್ನಾಟಕದಾಗ ಎಷ್ಟೋ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪದ ಭರೋಸೆ ಮೇಲೆ ಇವತ್ತು ಈ ಶಿಕ್ಷಣ ಕಲಿಯಾಕತ್ತಾರ. ಆದ್ರೆ ಆ ಸ್ಕಾಲರ್ಶಿಪ್ ಬರಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಕೈತ್ರಿ ಹುಡುಗರ? ಅದರ ಸಲುವಾಗಿ NSUI ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್, ಬೆಳಗಾವಿ ಜಿಲ್ಲಾ ಇನ್ಚಾರ್ಜ್ ರೋಹನ್ ಇಪ್ಪರ್ಗಿ ಇವರೆಲ್ಲ ಆರ್ಡರ್ ಮಾಡಿಬಿಟ್ಟಾರ್ರಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ETU ವಿಶ್ವವಿದ್ಯಾಲಯ ಸಂಗನಗೌಡ ಪಾಟೀಲ್, ಬರ್ಮು ಕುರ್ಲಿ, ಅಲಿಯಾನ್ ಶೇಖ್ಜಿ, ಫೈಜಾನ್ ಶೇಖ್, ನಾಗನಗೌಡ ಪಾಟೀಲ್, ಮಂಜು ಏನ್ಗಿ ಇವರೆಲ್ಲ ವಿದ್ಯಾರ್ಥಿ ಸಂಘಟನೆ ನೇತೃತ್ವ ವಹಿಸಿ ಈಗ ಈ ರಾಣಿ ಚೆನ್ನಮ್ಮ ಮತ್ತು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿಗಳು ಏನದಾವ ಇದರ ವ್ಯಾಪ್ತಿಯಾಗಿ ಇಡೀ ಕರ್ನಾಟಕ ರಾಜ್ಯದ ಶಾಲಾ ಶಿಕ್ಷಣ ಸಂಸ್ಥೆಗಳು ಬರ್ತಾವ, ಶಿಕ್ಷಣ ಕೇಂದ್ರಗಳು ಬರ್ತಾವ. ಎಂತೆಂಥ ಉನ್ನತ ಪದವಿ ಕಲಿತು ಏನೋ ಒಂದು ಉದ್ಯೋಗ ಮಾಡುವ ಸಲುವಾಗಿ ಈ ನಿರುದ್ಯೋಗಿ ಹುಡುಗರು ಇನ್ನು ಮುಂದೆ ಭಾರತಕ್ಕೆ ಭಾರ ಹಾಕಾರ ಅಂಬಲ್ಲ. ಇನ್ನು ಏನು ಮಾಡ್ಬೇಕು ಇವರು? ಯಾಕೆ ಸರ್ಕಾರ ಇವ್ರದ್ದು ವಿದ್ಯಾರ್ಥಿ ವೇತನ ತಕ್ಷಣ ಬಿಡಬಾರ್ದ್ರಿ? ಸ್ಕಾಲರ್ಶಿಪ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಅಷ್ಟದವ್ರದ್ದು ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಾಕತ್ತೀರಿ. ಅವರಿಂದ ಏನು ಕಿಕ್ಕೆ ಬ್ಯಾಕ್ ತೊಗೊಳಕತ್ತೀರಿ? ಈ ಹುಡುಗರು ಏನು ಕೊಡೋರು? ಇವರು ಹುಡುಗರು ಕೊಡೋರಲ್ಲ, ಮತ್ತು ಇವ್ರ ದೇಶಕ್ಕೆ ಭಾರ ಹಾಕಾರ ಅಂತ ತಿಳಿದು ಇವ್ರಿಗೆ ನೌಕರಿ ಕೊಡೋರು ಅಂತೇಳಿ ಈಗ ಇವ್ರನ್ನ ಚೂಟಿಯಲ್ಲಿ ಲೇಬರ್ ಕೆಲಸ ಹಚ್ಚೋ ಸಲುವಾಗಿ ಏನು ಪ್ಲ್ಯಾನ್ ಮಾಡಾಕತ್ತಾರೆ ಅಂಬಾರ್ರಿ. ಈಗ ಹುಡುಗರು ಎದ್ದು ಕೂತಾರೆ. NSUIದಿಂದ ಈಗ ಕರ್ನಾಟಕ ರಾಜ್ಯ ಬಂದ ಈ ನೇತೃತ್ವ ವಹಿಸಿದಂಥ ಅವ್ರೇನು ಪ್ರೆಸ್ ಮೀಟ್ದಾಗ ಮಾತಾಡ್ಯಾರ ಸಂಪೂರ್ಣ ದೃಶ್ಯ ಮತ್ತು ಫೋಟೋಗಳು ಹಾಕಾಕತ್ತನ್ನು ನೋಡ್ತೀರಿ. ಹಂಗಾರ ಈ ವಿದ್ಯಾರ್ಥಿಗಳ ಭವನ ಕೇಳುವ ಸಲುವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನಾಗರಿಕರು, ಹಿರಿಯರು, ಚಿಂತಕರು, ಮಂತಕರು ಇವರಿಗೆ ಸಪೋರ್ಟ್ ಮಾಡಿರಿ. ಹಂಗಾದ್ರೆ ಕಾಕನ್ ಚಾನಲ್ ಫಾಲೋ ಮಾಡ್ತೀರಿ. ನಮಸ್ಕಾರ. ನೀವೆಲ್ಲ ಅನ್ನತ್ತೆ ನಾವು ಎಲ್ಲ ಇವನು ಸ್ಟ್ರಾಂಗ್ ಇರ್ತಕ್ಕಂಥ ಎಜುಕೇಟೆಡ್, ನೀವು ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಹಿಂಗೆ ನನಗೆ ಬೇಕಾದ ಕೂತ್ರೆ ಮತ್ತು ಅದು ಮಾಡೋದು ಆ್ಯಕ್ಚುಲಿ ಮುಂದೆ ಬರೋದು ಭಾಳ ಕಡಿಮೆ. ಮತ್ತು ಅಂಥವ್ರಿಗೆ ಆ್ಯಕ್ಚುಲಿ ಒಂದು ಸಪೋರ್ಟ್ ಮಾಡಿದ್ರೆ ನಿಮ್ಮ ಹಕ್ಕುಗಳನ್ನು ಕಾಪಾಡ್ಬೋದು. ಇನ್ನೊಂದು ಸರ್ ಏನು ಹೇಳ್ತಾರೆ ಅಂತಂದ್ರೆ ಯಾವುದೋ ಹೋರಾಟ ಮಾಡಿದ್ರೆ ಸಿಗ್ತಾ ಇಲ್ಲ ನಮ್ಗೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು, ನಾವು ಯಾವ ಸರ್ಕಾರದ ವಿರೋಧಿಗಳಲ್ಲ. ಬಟ್ ಎಲ್ಲ ವಿದ್ಯಾರ್ಥಿಗಳು ಸಿಗ್ಬೇಕಂತ ಸೌಲಭ್ಯಗಳು ಸಿಕ್ಬಿಟ್ರೆ ನೀವು ಸಲೀಟಾಗಿ ಓದ್ತಿರ್ತೀರಿ, ನಾವು ಸಲೀಟಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾಕಂದ್ರೆ ನಾವು ಹೋರಾಟ ಮಾಡಿ ತಗೋಬೇಕಂತ ಒಂದು ಅನಿವಾರ್ಯ ಐತಿ. ಆ ಅನಿವಾರ್ಯ ಪರಿಸ್ಥಿತಿಗೆ ನಾವು ಒಂದು ರಾಜ್ಯದಾಗ ಒಂದು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋಂಥ ಒಂದು ಅನಿವಾರ್ಯ ಇದ್ದಾಗ ನಾವು ಒಂದು ಪ್ರತಿಭಟನೆ ಮಾಡಕತ್ತೇವೆ. 17ನೇ ತಾರೀಕು ಯಾವುದೋ ಕೆಲಸ ಇದ್ರು, ಯಾವುದೋ ಕಾಲೇಜ್ ಹೋದ್ರು ಕೂಡ ಯಾವುದೋ ಕಾಲೇಜ್ ಅಟೆಂಡ್ ಆಗ್ಬೋದು. 17ನೇ ತಾರೀಕು 11 ವರ್ಷ ಮಾಡಿದ್ರೆ ನೀವು ಪ್ರತಿಭಟನೆ ಬಂದ್ ಮಾಡಿದ್ರೆ ಖಂಡಿತ ಇಡೀ ರಾಜ್ಯದಲ್ಲ ರಾಷ್ಟ್ರದಾಗ ಯಶಸ್ವಿ ಆಗುವಂತ ಒಂದು ಅನಿವಾರ್ಯತೆ ಆಗಿದ್ದೇ. ಇದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀರಲ್ಲ? ಮಾಡ್ರಿ. ಮುಂದಿನ ದಿನಮಾನದಲ್ಲಿ ಏನ್ ಬರ್ತೈತಿಲ್ಲ ಅವಾಗ ಮತ್ತೊಂದು ಹೋರಾಟ ಮಾಡೋಣ. ನೀವು ಎಲ್ಲರೂ ಬರ್ತೀರಿ? ಕೈ ಮಾಡೋಣ. ಯಾರು ಬರ್ತೀರಿ? ಅಕ್ಕ. My subject to be raised under a special mention is stopping of pre-matric scholarship for SC, ST, OBCs and minority students of class 1 to 8. Sir, today
to raise the significant issue that is pre-matric scholarship for students. The central government recent decision that is on 30/11/2022 to stop the pre-matric scholarship for marginalized communities including SCs, STs and OBCs and minorities is wholly unjustified and a travesty of the marginalized section of our society in the field of education. Sir, it has been reported that the central government has rejected crores of pre-matric scholarship applications for this year. Sir, the government has said since such students are already covered under Right to Education Act, there is no need for such scholarship. This is the explanation given by them. Sir, however, despite free education, scholarships are important tool to incentivize the education of young students from marginalized communities, SCs, STs, OBCs and minorities. Sir, such a drastic measure will surely affect the enrollment and attendance of the students from these communities at the elementary level. Sir, as per the reports, there are about 75% are getting admitted to the schools. Even now, 25% students are out of the school. This shows the seriousness of this problem. Honorable member, you are required to confine to the text. Yes, sir, it is There okay. has been violation on number of occasions while you were reading it out. No, those statistics Let's were confine left it out, sir. Left out actually. Let's confine to the text. Yes, sir. If left out something, take steps with the table office to make correction. Okay, sir. Go ahead. So thus, I would request the government of India to immediately take back their order and reinstate the pre-matric scholarship for students of classes 1 to 8, especially for these categories, that is SC, ST, OBC and minorities communities. Thank you, sir. Shri